ಇದು ನಿಮ್ಗೆಲ್ಲ ಗೊತ್ತು ಅಥವಾ ನೀವು ತುಂಬ ಸಲ ನೋಡಿರ್ತೀರ. ಮಗು ಹುಟ್ಟಿದ ಮೇಲೆ ಮಗುಗೇನೋ ಒಂದು ಪ್ರಾಬ್ಲಮ್ ಇತ್ತು, ಅದು ಆಮೇಲೆ ಅದು ಜೆನೆಟಿಕ್ ಅಥವಾ ಅನುವಂಶೀಯ ಕಾಯಿಲೆ ಅಂತ ಗೊತ್ತಾಯಿತು, ಅದರಿಂದ ಏನೋ ಕಾಂಪ್ಲಿಕೇಶನ್ ಆಯಿತು, ಮಗು ತೀರೋಯ್ತು. ಈ ಥರ ಎಲ್ಲ ಕೆಲವರು ನಿಮ್ಮಲ್ಲಿ ಕೇಳಿರ್ತೀರ. ಏನಂತಂದರೆ ಮಗು ಹುಟ್ಟಿದ ಮೇಲೆ ಗೊತ್ತಾಯಿತು, ಪ್ರೆಗ್ನೆನ್ಸಿ ಟೈಮಲ್ಲಿ ಸ್ಕ್ಯಾನಿಂಗಲ್ಲಿ ಗೊತ್ತಾಗಿಲ್ಲ ಅಂತ. ಏನಾಗುತ್ತೆ, ನಾವು ಅಲ್ಟ್ರಾಸೌಂಡಲ್ಲಿ ಮಗು ಸ್ಟ್ರಕ್ಚರ್ನ ನೋಡ್ತೀವಿ, ಹೆಡ್ ಟು ಟೋ. ಅಂದರೆ ಓಕೆ, ಮೂಗು, ಕಣ್ಣು, ಲಿಪ್ಸು, ಕೈ, ಕಾಲು ಇದೆಲ್ಲ ನೋಡ್ತೀವಿ. ಮಗು ಒಳಗಡೆ ಸೆಲ್ ಲೆವೆಲಲ್ಲಿ ಅಥವಾ ಕ್ರೋಮೋಸೋಮಲ್ ಲೆವೆಲ್ಸಲ್ಲಿ ಏನಾಗುತ್ತೆ ಅದು ನಮಗೆ ಸ್ಕ್ಯಾನಿಂಗಲ್ಲಿ ಗೊತ್ತಾಗುತ್ತೆ. ಓಕೆ, ಹೈ ರಿಸ್ಕ್ ಬಂತು ಅಂತ ಇಟ್ಕೊಳ್ಳಿ. ಟ್ರೈಸೋಮಿ 21 ಹೈ ರಿಸ್ಕ್ ಬಂದಿದೆ ಅಂದ್ರೆ ಅರ್ಥ ಮಗುಗೆ ಟ್ರೈಸೋಮಿ 21 ಅಥವಾ ಡೌನ್ ಸಿಂಡ್ರೋಮ್ ಅಂತ ಏನು ಹೇಳ್ತೀವಿ ಅದು ಇರೋ ಚಾನ್ಸಸ್ ಜಾಸ್ತಿ ಇದೆ. ಸ್ನೇಹಿತರೆ, ಈಗ ನಾವು ಪ್ರೆಗ್ನೆನ್ಸಿಲಿ ಮಾಡುವಂತಹ ಡಬಲ್ ಮಾರ್ಕರ್ ಬ್ಲಡ್ ಟೆಸ್ಟ್ ಬಗ್ಗೆ ಮಾತಾಡೋಣ. ಇದು ನಿಮ್ಗೆಲ್ಲ ಗೊತ್ತು ಅಥವಾ ನೀವು ತುಂಬಾ ಸಲ ನೋಡಿರ್ತೀರ. ಮಗು ಹುಟ್ಟಿದ ಮೇಲೆ ಮಗುಗೇನೋ ಒಂದು ಪ್ರಾಬ್ಲಮ್ ಇತ್ತು, ಅದು ಆಮೇಲೆ ಅದು ಜೆನೆಟಿಕ್ ಅಥವಾ ಅನುವಂಶೀಯ ಕಾಯಿಲೆ ಅಂತ ಗೊತ್ತಾಯ್ತು, ಅದರಿಂದ ಏನೋ ಕಾಂಪ್ಲಿಕೇಶನ್ ಆಯಿತು, ಮಗು ತೀರೋಯ್ತು. ಈ ಥರ ಎಲ್ಲ ಕೆಲವರು ನಿಮ್ಮಲ್ಲಿ ಕೇಳಿರ್ತೀರ. ಏನಂತಂದ್ರೆ ಮಗು ಹುಟ್ಟಿದ ಮೇಲೆ ಗೊತ್ತಾಯ್ತು, ಪ್ರೆಗ್ನೆನ್ಸಿ ಟೈಮಲ್ಲಿ ಸ್ಕ್ಯಾನಿಂಗಲ್ಲಿ ಗೊತ್ತಾಗಿಲ್ಲ ಅಂತ. ಅದು ನಿಜ. ಯಾಕಂತಂದ್ರೆ ಈಗ ಒಂದು 15-20 ಇಯರ್ಸ್ ಬ್ಯಾಕ್ ಮೋಸ್ಟ್ ಆಫ್ ದ ಟೈಮ್ಸ್ ಈ ಜೆನೆಟಿಕ್ ಅಥವಾ ಅನುವಂಶೀಯ ಕಾಯಿಲೆಗಳೇನಿರುತ್ತೆ ಅದು ಹುಟ್ಟಿದ ಮೇಲೆ ನಮ್ಗೆ ಗೊತ್ತಾಗ್ತಿದ್ದು. ಡ್ಯೂರಿಂಗ್ ಪ್ರೆಗ್ನೆನ್ಸಿ ಸ್ಕ್ಯಾನಿಂಗ್ ಅಲ್ಲಿ ನಮ್ಗೆ ಅದು ಗೊತ್ತಾಗ್ತಾ ಇರಲಿಲ್ಲ. ಫಾರ್ ಎಕ್ಸಾಂಪಲ್, ಈಗ ಏನೋ ಒಂದು ಕೈ ಪ್ರಾಬ್ಲಮ್ ಇದೆ ಅಂತ ಇಟ್ಕೊಳ್ಳಿ ಸ್ಕ್ಯಾನಿಂಗ್ ಅಲ್ಲಿ, ಅವಾಗ ನಾವು ಬೇರೆ ಟೆಸ್ಟ್ಗಳು ಮಾಡಿದಾಗ ನಮ್ಗೆ ಗೊತ್ತಾಗ್ತಿತ್ತು. ಅದರ್ವೈಸ್ ಸ್ಟ್ರಕ್ಚರಲ್ ಅಬ್ನಾರ್ಮಾಲಿಟಿ ಸ್ಕ್ಯಾನಿಂಗ್ ಅಲ್ಲಿ ಏನು ಇಲ್ಲ ಅಂತಂದಾಗ ಮಗು ಹುಟ್ಟಿದ ಮೇಲೆ ನಮಗೆ ಜೆನೆಟಿಕ್ ಅಬ್ನಾರ್ಮಾಲಿಟಿ ಏನಿದ್ರೆ ಗೊತ್ತಾಗೋದು. ನೆಕ್ಸ್ಟ್ ಎಕ್ಸ್ಪ್ಲೈನ್ ಮಾಡ್ತೀನಿ ನಿಮಗೆ. ಸ್ಟ್ರಕ್ಚರಲ್ ಅಬ್ನಾರ್ಮಾಲಿಟಿ, ಜೆನೆಟಿಕ್ ಅಬ್ನಾರ್ಮಾಲಿಟಿ ಅಂತ ಏನೋ ಹೇಳ್ತಾ ಇದ್ರೆ ನಮ್ಗೆ ಅರ್ಥ ಆಗ್ತಿಲ್ಲ ಅನ್ಕೊಂಡ್ರೆ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ಏನಾಗುತ್ತೆ, ನಾವು ಅಲ್ಟ್ರಾಸೌಂಡ್ ಅಲ್ಲಿ ಮಗು ಸ್ಟ್ರಕ್ಚರ್ನ ನೋಡ್ತೀವಿ, ಹೆಡ್ ಟು ಟೋ. ಅಂದ್ರೆ ಓಕೆ, ಮೂಗು, ಕಣ್ಣು, ಲಿಪ್ಸು, ಕೈ, ಕಾಲು ಇದೆಲ್ಲ ನೋಡ್ತೀವಿ. ಮಗು ಒಳಗಡೆ ಸೆಲ್ ಲೆವೆಲ್ ಅಲ್ಲಿ ಅಥವಾ ಕ್ರೋಮೋಸೋಮಲ್ ಲೆವೆಲ್ಸ್ ಅಲ್ಲಿ ಏನಾಗುತ್ತೆ ಅದು ನಮಗೆ ಸ್ಕ್ಯಾನಿಂಗ್ ಅಲ್ಲಿ ಗೊತ್ತಾಗಲ್ಲ. ಅಫ್ಕೋರ್ಸ್ ಮೋಸ್ಟ್ ಆಫ್ ದ ಜೆನೆಟಿಕ್ ಕಂಡೀಷನ್ಸು ಸ್ಟ್ರಕ್ಚರಲ್ ಅಬ್ನಾರ್ಮಿಲಿಟಿ ಜೊತೆ ಇರುತ್ತೆ. ಬಟ್ ಕೆಲವು ಜೆನೆಟಿಕ್ ಕಂಡೀಷನ್ಸು ಮಗು ಸ್ಟ್ರಕ್ಚರಲ್ ಅಬ್ನಾರ್ಮಿಲಿಟಿ ಇರಲ್ಲ, ಮಗು ಎಲ್ಲ ಪಾರ್ಟ್ಸ್ ಚೆನ್ನಾಗಿರುತ್ತೆ, ಬಟ್ ಇಂಟರ್ನಲಿ ಪ್ರಾಬ್ಲಮ್ ಇರುತ್ತೆ. ಮಗು ಹುಟ್ಟಿದ ಮೇಲೆ ಹೈಟ್ ಕಡಿಮೆ ಬೆಳೆಯೋದು, ಮೆಂಟಲ್ ರಿಟಾರ್ಡೇಷನ್ ಆಗೋದು, ಮಾತು ಬರದೇ ಇರೋದು, ಈ ಥರ ಎಲ್ಲ ಆಗುತ್ತೆ. ಅದು ಜೆನೆಟಿಕ್ ಅಬ್ನಾರ್ಮಾಲಿಟಿ. ಬಟ್ ಇತ್ತೀಚೆಗೆ ಏನಾಗಿದೆ, ಲಾಸ್ಟ್ 10-15 ಇಯರ್ಸ್ ಇಂದ ಬಿಕಾಸ್ ಆಫ್ ವೇರಿಯಸ್ ರಿಸರ್ಚ್ ಅಂಡ್ ಇನ್ವೆನ್ಷನ್ಸ್ ಕೆಲವೊಂದು ಬ್ಲಡ್ ಟೆಸ್ಟ್ ಇಂದ ನಾವು ಈ ಜೆನೆಟಿಕ್ ಅಬ್ನಾರ್ಮಾಲಿಟಿ ಪಾಸಿಬಿಲಿಟೀಸ್ನ ನಾವು ಕಂಡುಹಿಡಬಹುದು. ಅದರಲ್ಲಿ ಒಂದು ಟೆಸ್ಟ್ ಡಬಲ್ ಮಾರ್ಕರ್ ಟೆಸ್ಟ್. ಈ ಡಬಲ್ ಮಾರ್ಕರ್ ಟೆಸ್ಟ್ನ ಪ್ರೆಗ್ನೆನ್ಸಿ ಟೈಮಲ್ಲಿ 10 ವೀಕ್ಸ್ ಇಂದ 14 ವೀಕ್ಸ್ ವರೆಗೂ ಮಾಡಿಸ್ಬೋದು ಸ್ನೇಹಿತರೆ. ಯೂಶಲಿ ಈ ಡಬಲ್ ಮಾರ್ಕರ್ ಟೆಸ್ಟ್ ನಾವು 3rd ಮಂತ್ ಸ್ಕ್ಯಾನಿಂಗ್ ಜೊತೆ ಮಾಡ್ತೀವಿ. ಅಂದ್ರೆ NT ಸ್ಕ್ಯಾನಿಂಗ್ ಜೊತೆ ಈ ಡಬಲ್ ಮಾರ್ಕರ್ ಟೆಸ್ಟ್ ಮಾಡ್ತೀವಿ. ಈ NT ಸ್ಕ್ಯಾನ್ ಮತ್ತೆ ಡಬಲ್ ಮಾರ್ಕರ್ ಟೆಸ್ಟ್ ಎರಡು ಕಂಬೈನ್ ಮಾಡಿದಾಗ ಆಲ್ಮೋಸ್ಟ್ 95% ಕ್ರೋಮೋಸೋಮಲ್ ಅಬ್ನಾರ್ಮಾಲಿಟೀಸ್ ನಾವು ಅಥವಾ ಜೆನೆಟಿಕ್ ಅಬ್ನಾರ್ಮಾಲಿಟೀಸ್ ನಾವು ಕಂಡುಹಿಡಬಹುದು. ಪರ್ಟಿಕ್ಯುಲರ್ಲಿ ಡೌನ್ ಸಿಂಡ್ರೋಮ್. ಡೌನ್ ಸಿಂಡ್ರೋಮ್ ಬಗ್ಗೆ ನಾನು ಯಾಕೆ ಹೇಳ್ತಿದ್ದೀನಿ ಅಂತಂದ್ರೆ, ಡೌನ್ ಸಿಂಡ್ರೋಮ್ ಒಂದು ಏನಂತಂದ್ರೆ ಅದರಲ್ಲಿ ಮಗುಗೆ ಬುದ್ಧಿಮಾಂದ್ಯತೆ ಇರುತ್ತೆ, ಸ್ವಲ್ಪ ಹೈಟ್ ಕಡಿಮೆ ಇರುತ್ತೆ, ಬಟ್ ಸ್ಟ್ರಕ್ಚರಲಿ ಮಗು ಚೆನ್ನಾಗಿರುತ್ತೆ, ಅಂದ್ರೆ ಕೈ, ಕಾಲು ಅದೆಲ್ಲ ಚೆನ್ನಾಗಿರುತ್ತೆ. ಬಟ್ ಈ ಬುದ್ಧಿಮಾಂದ್ಯತೆ ಎಲ್ಲ ಮಗು ಹುಟ್ಟಿದ ಮೇಲೆ ಗೊತ್ತಾಗೋದು. ಯಾವಾಗ ನಾವು NT ಸ್ಕ್ಯಾನ್ ಮತ್ತೆ ಡಬಲ್ ಮಾರ್ಕರ್ ನ ಕಂಬೈನ್ ಮಾಡ್ತೀವಿ, ಈ ಡೌನ್ ಸಿಂಡ್ರೋಮ್ ನ ಆಲ್ಮೋಸ್ಟ್ 95% ನಾವು ಐಡೆಂಟಿಫೈ ಮಾಡಬಹುದು. ಸೊ ಬೇಸಿಕಲಿ NT ಸ್ಕ್ಯಾನ್ ಜೊತೆ ನಾವು ಡಬಲ್ ಮಾರ್ಕರ್ ಮಾಡಿದಾಗ ಮೇನ್ 3 ಕ್ರೋಮೋಸೋಮಲ್ ಅಬ್ನಾರ್ಮಾಲಿಟೀಸ್ ನಾವು ರೂಲ್ ಔಟ್ ಮಾಡಕ್ಕೆ ಟ್ರೈ ಮಾಡ್ತೀವಿ. ಅದರಲ್ಲಿ ಟ್ರೈಸೋಮಿ 21 ಅಂದ್ರೆ ಡೌನ್ ಸಿಂಡ್ರೋಮ್, ಟ್ರೈಸೋಮಿ 30 ಮತ್ತೆ ಟ್ರೈಸೋಮಿ 18. ಸೊ ಈ 3 ಕಂಡೀಷನ್ಸ್ ನಾವು ರೂಲ್ ಔಟ್ ಮಾಡಕ್ಕೆ ನಾವು ಡಬಲ್ ಮಾರ್ಕರ್ ಅಲ್ಲಿ ಟ್ರೈ ಮಾಡ್ತೀವಿ. ಓಕೆ, ಡಬಲ್ ಮಾರ್ಕರ್ ಮಾಡಿಸಿದೀವಿ, ರಿಸಲ್ಟ್ ಬಂತು. ಅದ್ರಲ್ಲಿ ಯೂಶಲಿ ರಿಸಲ್ಟ್ ಯಾವ ತರ ಇರುತ್ತೆ ಅಂತಂದ್ರೆ ಲೋ ರಿಸ್ಕ್, ಹೈ ರಿಸ್ಕ್ ಅಥವಾ ಇಂಟರ್ಮೀಡಿಯೇಟ್ ರಿಸ್ಕ್ ಅಂತ ಇರುತ್ತೆ. ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ ನಿಮಗೆ. ಓಕೆ, ರಿಪೋರ್ಟ್ ಅಲ್ಲಿ ಲೋ ರಿಸ್ಕ್ ಅಂತ ಬಂತು ಅಂತ ಇಟ್ಕೊಳ್ಳಿ. ಅಂದ್ರೆ ಅರ್ಥ ಮಗುಗೆ ಈ 3 ಅಬ್ನಾರ್ಮಾಲಿಟಿ ನಾನು ಏನು ಹೇಳಿದೆ, ಟ್ರೈಸೋಮಿ 21, ಟ್ರೈಸೋಮಿ 13, ಟ್ರೈಸೋಮಿ 18, ಈ 3 ಕಂಡೀಷನ್ಸ್ ಇರುವಂತ ಚಾನ್ಸಸ್ ತುಂಬಾನೇ ಕಡಿಮೆ. ಹಾಗಾಗಿ ನೋ ನೀಡ್ ಟು ವೆರಿ, ಪ್ರೆಗ್ನೆನ್ಸಿನ ಕಂಟಿನ್ಯೂ ಮಾಡಬಹುದು ಅಂತ ಅರ್ಥ. ಓಕೆ, ಹೈ ರಿಸ್ಕ್ ಬಂತು ಅಂತ ಇಟ್ಕೊಳ್ಳಿ. ಟ್ರೈಸೋಮಿ 21 ಹೈ ರಿಸ್ಕ್ ಬಂದಿದೆ ಅಂದ್ರೆ ಅರ್ಥ ಮಗುಗೆ ಟ್ರೈಸೋಮಿ 21 ಅಥವಾ ಡೌನ್ ಸಿಂಡ್ರೋಮ್ ಅಂತ ಏನು ಹೇಳ್ತೀವಿ ಅದು ಇರೋ ಚಾನ್ಸಸ್ ಜಾಸ್ತಿ ಇದೆ. ಕನ್ಫರ್ಮ್ ಆಗಿ ಇದೆ ಅಂತಲ್ಲ, ಚಾನ್ಸಸ್ ಜಾಸ್ತಿ ಇದೆ ಅಂತ ಅರ್ಥ. ನೆಕ್ಸ್ಟ್ ನಾವು ಫರ್ದರ್ ಅವ್ಯಾಲ್ಯೂಯೇಷನ್ ಮಾಡಬೇಕು, ಲೈಕ್ NIPT, ಆಮ್ನಿಯೋಸೆಂಟಿಸಿಸ್, ಇದ್ರ ಬಗ್ಗೆ ಬೇರೆ ವಿಡಿಯೋ ಮಾಡ್ತೀನಿ. ಸೊ ಆ ಟೆಸ್ಟ್ಗಳು ಮಾಡಿಸಿ ನಾವು ಅದನ್ನ ಕನ್ಫರ್ಮ್ ಮಾಡಬೇಕು. ಆ ಟೆಸ್ಟ್ಗಳು ಸಹ ಡೌನ್ ಸಿಂಡ್ರೋಮ್ ಇದೆ ಅಂತ ಬಂತು ಅಂತಂದ್ರೆ ದೆನ್ ದೇರ್ ಈಸ್ ಅಬ್ನಾರ್ಮಾಲಿಟಿ. ಫರ್ದರ್ ಏನ್ ಮಾಡಬೇಕು ನಿಮ್ಮ ಗೈನಕಾಲಜಿಸ್ಟ್ ನಿಮಗೆ ಗೈಡ್ ಮಾಡ್ತಾರೆ. ನೆಕ್ಸ್ಟ್ ಇನ್ನೊಂದು ಪಾಸಿಬಿಲಿಟಿ ರಿಪೋರ್ಟ್ ಬರುವಂತದ್ದು ಇಂಟರ್ಮೀಡಿಯೇಟ್ ರಿಸ್ಕ್ ಅಂತ. ಅಂದ್ರೆ ಲೋ ರಿಸ್ಕು ಅಲ್ಲ, ಹೈ ರಿಸ್ಕು ಅಲ್ಲ, ಇನ್ ಬಿಟ್ವೀನ್ ರಿಸ್ಕ್. ಓಕೆ, ಈ ಟೆಸ್ಟ್ ಅಲ್ಲಿ ಇದೆಯೋ ಇಲ್ವೋ ಅಂತ ನಮ್ಗೆ ಹೇಳಕ್ ಆಗ್ತಾ ಇಲ್ಲ ಅಂತ ರಿಪೋರ್ಟ್ ಅಲ್ಲಿ ಬಂದಿರುತ್ತೆ. ಇದ್ರ ಅರ್ಥ ಏನು, ನೆಕ್ಸ್ಟ್ ಬೇರೆ ಟೆಸ್ಟ್ಗಳನ್ನ ಮಾಡಿ ನಾವು ಲೋ ರಿಸ್ಕ್, ಹೈ ರಿಸ್ಕ್ ಅಂತ ನಾವು ಅವ್ಯಾಲ್ಯೂಯೇಟ್ ಮಾಡಬೇಕು. ಅದ್ರ ಬಗ್ಗೆ ನಾನು ಸಪರೇಟ್ ವಿಡಿಯೋ ಮಾಡ್ತೀನಿ. ಸೊ ಬೇಸಿಕಲಿ ಡಬಲ್ ಮಾರ್ಕರ್ ಬಂದ್ಬಿಟ್ಟು ಟ್ರೈಸೋಮಿ 21, 13, 18 ರೂಲ್ ಔಟ್ ಮಾಡಕ್ಕೆ ಮಾಡ್ತೀವಿ. ಆ ರಿಪೋರ್ಟ್ ಅಲ್ಲಿ ಲೋ ರಿಸ್ಕ್ ಬಂತಂದ್ರೆ ನೋ ನೀಡ್ ಟು ವರಿ, ಹೈ ರಿಸ್ಕ್ ಬಂತು ಅಂತಂದ್ರೆ ಅಥವಾ ಇಂಟರ್ಮೀಡಿಯೇಟ್ ರಿಸ್ಕ್ ಬಂತು ಅಂದ್ರೆ ಬೇರೆ ಟೆಸ್ಟ್ಗಳನ್ನ ಮಾಡಿಬಿಟ್ಟು ಅದನ್ನ ಕನ್ಫರ್ಮ್ ಮಾಡ್ಕೋಬೇಕು. ಸೊ ತುಂಬಾ ಜನ ಏನ್ ಮಾಡ್ತಾರೆ, ನಮ್ಮ ಹತ್ರ ಕೇಳ್ತಾರೆ ಆಕ್ಚುಲಿ, ಸರ್ ಫಸ್ಟ್
ನಾವು ಪ್ರೆಗ್ನೆನ್ಸಿ ಸ್ಕ್ಯಾನ್ ಮಾಡಿಸಿದ್ವಿ. ನನ್ನ ಮಗನಿಗೆ 15 ವರ್ಷ. ಈಗ 2ನೇ ಪ್ರೆಗ್ನೆನ್ಸಿ ಅಂದರೆ ಅಫ್ಕೋರ್ಸ್ 2 ಮಕ್ಕಳು ಮಧ್ಯದಲ್ಲಿ ತುಂಬ ಗ್ಯಾಪ್ ಇರುತ್ತೆ. ಅವ್ರು ಕೇಳ್ತಾರೆ, ಅವಾಗ ನಾವು ಏನೂ ಮಾಡಿಸಿಲ್ಲ, ಈಗ ಏನೇನೋ ಮಾಡಿಸ್ತಾ ಇದ್ದೀರಾ ಅಂತೆ. ಅದೇನೆ ಏನಂತಂದರೆ, ಮೊದಲು ಇದೆಲ್ಲ ಇರಲಿಲ್ಲ, ಈಗೆಲ್ಲ ಬಂದಿದೆ. ಸೊ ಪ್ರೆಗ್ನೆನ್ಸಿ ಟೈಮ್ನಲ್ಲೇ ನಾವು ಈ ಥರ ಕಾಮನ್ ಆಗಿ ನೋಡುವಂಥ ಕ್ರೋಮೋಸೋಮಲ್ ಅಬ್ನಾರ್ಮಾಲಿಟೀಸ್ನ ನಾವು ರೂಲ್ ಔಟ್ ಮಾಡ್ಬೋದು. ಹಾಗಾಗಿ ಡಬಲ್ ಮಾರ್ಕ್ ಒಂದು ಸಿಂಪಲ್ ಬ್ಲಡ್ ಟೆಸ್ಟ್, ಇದರಿಂದ ನಾವು ಕಾಮನ್ ಆಗಿ ಬರುವಂಥ ಕ್ರೋಮೋಸೋಮಲ್ ಅಬ್ನಾರ್ಮಾಲಿಟೀಸ್ನ ನಾವು ಐಡೆಂಟಿಫೈ ಮಾಡುವಂಥ ಚಾನ್ಸಸ್ ಇರುತ್ತೆ. ಸ್ನೇಹಿತರೆ, ಇನ್ನೊಂದು ನಾನು ಏನು ಅಬ್ಸರ್ವ್ ಮಾಡಿದ್ದೀನಿ ಅಂತಂದರೆ, ತುಂಬ ಜನ ಕೇಳ್ತಾರೆ, ಸರ್ ನಮ್ಮ ಮನೇಲಿ ಎಲ್ಲರೂ ಹೆಲ್ದಿ ಆಗಿದ್ದರೆ ಯಾರೂ ಜೆನೆಟಿಕ್ ಅಬ್ನಾರ್ಮಾಲಿಟಿ ಇಲ್ಲ, ಹಾಗಾಗಿ ಈ ಟೆಸ್ಟ್ ಮಾಡಿಸೋದು ಬೇಡವಾ ಅಂತ ಕೇಳ್ತಾರೆ. ಹಂಗಲ್ಲ ಸ್ನೇಹಿತರೆ, ಯಾವುದೇ ಪ್ರೆಗ್ನೆಂಟ್ ಆದ್ರೂ ಈ ಥರ ಕ್ರೋಮೋಸೋಮಲ್ ಅಬ್ನಾರ್ಮಾಲಿಟಿ ಆಗುವಂಥ ಚಾನ್ಸಸ್ ಡೆಫಿನೆಟ್ಲಿ ಇರುತ್ತೆ. ಹಾಗಾಗಿ ಇದನ್ನು ಮಾಡಿಸಲೇಬೇಕು. ತುಂಬ ಜನಕ್ಕೆ ಇದು ಅಂದ್ಕೊಂಡಿರ್ತಾರೆ, ಈ ಬೇಡ, ಈ ಟೆಸ್ಟ್ ನಾವು ಸ್ಕಿಪ್ ಮಾಡಬೇಡ, ಏನು ತೊಂದರೆ ಇಲ್ಲ ಅಂತ. ಹಾಗಾಗಿ ಈ ವಿಡಿಯೋಸ್ನ ಶೇರ್ ಮಾಡಿದ್ರೆ ಡೆಫಿನೆಟ್ಲಿ ನೀವು ಅವ್ರಿಗೆ ಎಜುಕೇಟ್ ಮಾಡ್ದಂಗೆ ಆಗುತ್ತೆ. ಸೊ ಹಾಗಾಗಿ ಡಾಕ್ಟರ್ ಸಜೆಸ್ಟ್ ಮಾಡಿದಾಗ ಡೆಫಿನೆಟ್ಲಿ ಅವ್ರಿಗೆ ಟೆಸ್ಟ್ನ ಮಾಡಿಸ್ತಾರೆ ಸ್ನೇಹಿತರೆ. ಥ್ಯಾಂಕ್ ಯು.